ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 38. ಕೋರ್ಟ್ ಕಲಾಪ ಮುಗಿದು ಎಲ್ಲ ಆಚೆ ಬಂದರು. ವಿಷ್ಣು ಅಂತೂ ಬಿಗಿದ ಮೊಗದಲ್ಲೇ ಇದ್ದ. ಅಲ್ಲೇ ಗಿರೀಶ್ ಮಂಗಳ ಇದ್ದಾರೆ ಎಂಬ ಕಾರಣಕ್ಕೆ ಅವ ಒಂದು ಮಾತನ್ನು ಆಡದೆ ಹಾಗೆ ಕಾರ್ ಬಳಿ ಬಂದಾಗ ಆರತಿ ಅವನ ಹಿಂಬಾಲಿಸಿದ್ಲು. ವಿಷ್ಣು, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಚಾಂಪ ಎಲ್ಲ ಹೇಳ್ತಾನೆ, ಅವನಿಗೆ ಶಿಕ್ಷೆ ಆಗುತ್ತೆ ಎಂದು ಹೇಳಿದರು. ಗಿರೀಶ್ ಅವನ ಮುಖ ನೋಡಿ, ಅದೆಲ್ಲ ನೋಡೋಣ ಅಪ್ಪ, ಸದ್ಯ ಪ್ರೇರಣಾನ ಸರಿಯಾಗಿ ರಕ್ಷಣೆ ಕೊಡಬೇಕು, ಇಲ್ಲಾಂದರೆ ಅವನು ಏನಾದರೂ ತೊಂದರೆ ಮಾಡ್ತಾನೆ ಎಂದು ಹೇಳಿದಾಗ ಅಲ್ಲಿಗೆ ಬಂದರು ಅಪ್ಪ ಮಗಳು. ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ ಮೇಡಮ್, ನೀವು ಹುಷಾರಾಗಿರಿ, ಆ ಮನುಷ್ಯ ಒಳ್ಳೆಯವನಲ್ಲ ಎಂದಳು ಪ್ರೇರಣಾ. ಪರವಾಗಿಲ್ಲ ಪ್ರೇರಣಾ, ಅವರ ಬಳಿ ಇರುವ ನಿನ್ನ ಫೋಟೋ ಎಲ್ಲ ಡಿಲೀಟ್ ಮಾಡಿಸಬೇಕಿತ್ತು ಎಂದು ಹೇಳಿದ್ಲು ಚಿಂತೆಯಿಂದ. ಪರವಾಗಿಲ್ಲ ಆರತಿ, ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಚಾಂಪ್ ಹುಷಾರು, ಅವನಿಗೆ ಏನೇನು ಹೇಳಬೇಕು ಅಂತ ಹೇಳಿಕೊಡಿ ಎಂದ ಪ್ರಜ್ವಲ್ ಭರವಸೆ ನೀಡಿದಾಗ ಒಪ್ಪಿ ತಲೆ ಆಡಿಸಿದ ಆರತಿ. ಸರಿ, ನೀವು ಹೊರಡಿ, ನಾವು ಹೋಗ್ತೀವಿ ಎಂದು ಗಿರೀಶ್ ಹೇಳಿದಾಗ ಅವರ ಲಘುವಾಗಿ ಅಪ್ಪಿ, ನಮ್ಮ ಜೊತೆಗೆ ಬನ್ನಿ ಅಪ್ಪ, ದಾರಿಯಲ್ಲಿ ಆನ್ ದ ವೇ ಡ್ರಾಪ್ ಮಾಡ್ತೀವಿ ಎಂದು ಹೇಳಿದಾಗ ಅವಳ ತಲೆನೇ ಒರೆಸಿ ವಿಷ್ಣುವತ್ತ ಕನ್ಸನ್ನೇ ಅಲ್ಲೇ ತೋರಿಸಿ, ನೀವು ಹೋಗಿ, ನಮ್ಮ ಅಂಬಾರಿ ರೆಡಿ ಇದೆ, ನಾವು ಹೋಗ್ತೀವಿ ಎಂದು ತಮ್ಮ ಸ್ಕೂಟಿ ತೋರಿಸಿದಾಗ ತಲೆ ಆಡಿಸಿ ಅವಳು ಕಾರ್ ಏರಿದ್ಲು. ಹುಷಾರು ಮಾವ ಎಂದು ಹೇಳಿ ಒಂದೇ ಉಸಿರಿಗೆ ಕಾರ್ ಚಲಾಯಿಸಿದ ವಿಷ್ಣು. ಅವನ ಕೋಪ 100ರ ವೇಗ ಪಡೆದುಕೊಂಡಿತ್ತು. ವಿಷ್ಣು, ನಿಧಾನ ಹೋಗಿ, ಯಾಕಿಷ್ಟು ಅವಸರ, ಸ್ಪೀಡ್ ಡ್ರೈವ್ ಒಳ್ಳೆಯದಲ್ಲ ಎಂದಳು ಹೆದರಿ ಸೀಟ್ ಬೆಲ್ಟ್ ಹಾಕಿಕೊಂಡು. ಆದರೆ ಅವನು ಮಾತನಾಡುತ್ತಲೇ ಇಲ್ಲ. ವೇಗ ಹೆಚ್ಚಿಸುತ್ತಾ ಬಹು ಬೇಗ ಮನೆಯ ಮುಂದೆ ಕಾರ್ ನಿಲ್ಲಿಸಿದ್ದ. ಅವಳು ಇಳಿಯುವವರೆಗೂ ಕಾಯದೆ ವೇಗವಾಗಿ ಡೋರ್ ತೆಗೆದು ಒಳಗೆ ನಡೆದ. ಏನಾಯ್ತು ಇವರಿಗೆ ಎಂದು ಗೊಣಗುತ್ತಾ ಒಳಗೆ ಬಂದಾಗ ರಮೇಶ್ ಅವರು ಚಾಂಪ್ನ ಕರೆತರಲು ಹೋಗಿದ್ರು. ಲೀಲಾ ಆಗಷ್ಟೇ ಮಲಗಿದ್ದರು. ಹಾಗಾಗಿ ನೇರವಾಗಿ ಕೋಣೆಗೆ ಬಂದಳು ಆರತಿ. ಏನಾಗಿದೆ ನಿಮಗೆ, ಯಾಕೊಂದು ಮಾತಾಡ್ತಾ ಇಲ್ಲ ಎಂದು ಅವನ ಹಿಂದೆಯೇ ಬಂದು ಕೇಳಿದ್ಲು. ನನ್ನ ಮಗ ಕೋರ್ಟ್ಗೆ ಬರೋದು ಬೇಡ ಎಂದ ವಿಷ್ಣು ಹಾಕಿದ್ದ ಕೋರ್ಟ್ ಕಿತ್ತೊಗೆದು ಅವಳತ್ತ ನೋಡುತ್ತಲೂ ಇಲ್ಲ ಅವ. ಹಾಗಂದ್ರೆ ಹೇಗೆ ವಿಷ್ಣು, ನ್ಯಾಯ ಸಿಗಬೇಕು ಅಂದರೆ ಚಾಂಪ್ ಬರಲೇಬೇಕು ಅಲ್ವೇ, ಒಂದು ದಿನ ಅಷ್ಟೇ ಕರೆದುಕೊಂಡು ಹೋಗೋಣ ಎಂದು ಹೇಳುವಾಗ ಕೋಪದಿಂದ ಅವಳತ್ತ ತಿರುಗಿ, ನೀನು ಸಾಕ್ಷಿ ಹೇಳೋದಕ್ಕೆ ಹೋದಾಗ ನಿನ್ನದು ಎಷ್ಟಿದೆಯೋ ಅಷ್ಟನ್ನು ಹೇಳಿ ಬರಬೇಕಿತ್ತು, ನನ್ನ ಮಗನ ಹೆಸರು ಯಾಕೆ ತೆಗೆದೆ ಎಂದ ಅವಳ ತೋಳು ಹಿಡಿದು. ಕೋಪಕ್ಕೆ ಅವಳ ಕಣ್ಣುಗಳು ಕೆಂಪಗಾಗಿ ಹೋಗಿದ್ವು. ನಾನು ನಿಮ್ಮನ್ನು ಯಾಕೆ ಮದುವೆ ಆದೆ ಅಂತ ಹೇಳಲಿಲ್ಲ ಅಂದಿದ್ರೆ ಪ್ರೇರಣಾಗೆ ಕೇಳಿದ ಹಾಗೆ ನನಗೂ ನಡತೆ ಬಗ್ಗೆ ಏನೇನೋ ಕೇಳ್ತಿದ್ರು, ಅದಕ್ಕೆ ಎಂದು ಅವಳು ಹೇಳುವಾಗಲೇ, ಅದಕ್ಕೆ ಅದಕ್ಕೆ ನನ್ನ ಮಗನನ್ನು ಅಡಬಿಟ್ಟು ಬಿಟ್ಟೆ ಅಲ್ವಾ ಎಂದು ಕೋಪದಿಂದ ಅರಚಿದ. ಅವನ ಕೋಪ, ಅವನ ಹಿಡಿತ ಎರಡು ನೋವು ಕೊಡುತ್ತಿತ್ತು ಅವಳಿಗೆ. ನನ್ನ ಮಗನ ಹೆಸರು ತಗೊಂಡು ನೀನು ಬಚಾವಾಗ್ಬಿಟ್ಟೆ ಅಲ್ವಾ, ಯಾರೇ ಹೇಳಿದ್ದು ನಿನಗೆ ನನ್ನ ಮಗನ ಹೆಸರು ಹೇಳೋದಕ್ಕೆ ಎಂದು ಅವನು ಕೋಪಗೊಂಡು ಕೇಳಲು ಅವಳ ಕಣ್ಣುಗಳು ತುಂಬಿ ಬಂದಿತ್ತು. ವಿಷ್ಣು, ನಾನು ಬೇಕಂತ ಹೇಳಿದ್ದಲ್ಲ, ಮಾತಿನ ಬರದಲ್ಲಿ ಹೇಳಿದೆ, ಆ ಲಾಯರ್ ಎಂದು ಅವಳು ಸಮಜಾಯಿಸಿ ನೀಡುವಾಗ ಅವಳ ತೋಳಿಡಿದು ದೂರ ತಳ್ಳಿದ. ಅವನ ನಡೆ ನಿರೀಕ್ಷೆ ಮಾಡದ ಅವಳು ಒಂದಷ್ಟು ದೂರ ಹೋಗಿ ಬಿದ್ದಳು. ಬಿದ್ದ ರಭಸಕ್ಕೆ ಅವಳ ಕಾಲು ಉಳುಕಿತ್ತು. ಹಿಂದೆ ಬಿದ್ದು ಬಿಡುವ ಭಯಕ್ಕೆ ಕೈ ಅಡ್ಡ ಕೊಟ್ಲು. ಕೈ ಸಹ ನೋವಾಗಿತ್ತು. ಬೇಕು ಅಂತ ಹೇಳಿದ್ಯೋ ಬೇಡ ಅಂತ ಹೇಳಿದ್ಯೋ ಅದು ನನಗೆ ಬೇಕಾಗಿಲ್ಲ. ನನ್ನ ಮಗ ಎಲ್ಲಿಗೂ ಬರೋದಿಲ್ಲ, ನಾನು ಕಳಿಸೋದು ಇಲ್ಲ ಅಷ್ಟೇ. ನಾಳೆ ಸ್ಟೇಷನ್ಗೆ ಹೋಗ್ತಿದ್ದೀವಿ, ಕೇಸ್ ವಾಪಸ್ ತಗೋತೀವಿ ಅಷ್ಟೇ. ಬೇಕಿದ್ರೆ ಪ್ರೇರಣಾ ಹೇಳುವ ಆಧಾರದ ಮೇಲೆ ಶಿಕ್ಷೆ ಆದರೆ ಆಗಲಿ, ಇಲ್ಲ ಆಚೆ ಇರಲಿ, ಅದೆಲ್ಲ ನನಗೆ ಬೇಕಿಲ್ಲ. ನನಗೆ ನನ್ನ ಮಗ ಅಷ್ಟೇ ಬೇಕಿರೋದು ಎಂದು ಅರಚಿದಾಗ ಮತ್ತೇನೂ ಹೇಳಲಿಲ್ಲ ಅವಳು. ಕಷ್ಟದಿಂದ ಮೇಲೆದ್ದು ನಿಲ್ಲಲು ನೋಡುವಾಗ ಓಡಿ ಬಂದಿದ್ದ ಆರ್ಯ ಸ್ಕೂಲಿನಿಂದ. ಆಲು ಮಮ್ಮಿ, ಪಪ್ಪ ಎಂದು ಓಡಿ ಬಂದವ ಕೆಳಗೆ ಬಿದ್ದಿದ್ದ ಅಮ್ಮನ ನೋಡಿ, ಮಮ್ಮಿ ಯಾತೆ ಕೆಳಗೆ ಇದ್ದಿಲ್ಲ, ಏನಾತು ಎಂದು ಮೊದಲು ಅವಳ ಬಳಿಗೆ ಓಡಿದ್ದ. ಆಸರೆಯಾಗಿ ಇಟ್ಟುಕೊಂಡಿದ್ದ ಕೈ ಊದಿಕೊಂಡಿತ್ತು ಆಗಲೇ. ಏನಿಲ್ಲ ಮಗನೇ, ಕೆಳಗೆ ನಿನ್ನ ಪೆನ್ಸಿಲ್ ಬಿದ್ದಿತ್ತು, ಎತ್ತಿಕೊಳ್ತಾ ಇದ್ದ ಅಷ್ಟೆ ಎಂದು ಅವನ ಬಿಗಿದಪ್ಪಲು ನೋಡಿದಾಗ ಕೈ ನೋವು ತೋರಿತು. ತಡವಿಲ್ಲದೆ ಕಣ್ಣುಗಳು ತುಂಬಿ ಬಂದಿತ್ತು. ಯಾಕ ಮಮ್ಮಿ ಅಳ್ತಾ ಇದೆಯಾ, ಏನಾತು, ಪಪ್ಪ ಮತ್ತೆ ಬೈದ್ಲಾ ಎಂದು ಕೋಪದಿಂದ ಕೇಳಿದಾಗ ಅವನ ಹೆಗಲ ಮುಟ್ಟಿ, ಇಲ್ಲ ಕಂದ, ಹಾಗೇನಿಲ್ಲ, ಸ್ವಲ್ಪ ಏಟಾಯಿತು ಇಲ್ಲಿ ಅಷ್ಟೆ ಎಂದು ಹೇಳುವಾಗ ಅಮ್ಮನ ಕೈ ಗಮನಿಸಿದ. ಊದಿಕೊಂಡಿದ್ದು ಕಾಣಿಸಿತು. ಮಮ್ಮಿ ನೋದಿ, ಇಲ್ಲಿ ಅಬ್ಬು ಆಗಿದೆ, ಏನಾತು ಎಂದು ಅವಳ ಕೈ ಹಿಡಿದಿದ್ದ ಕೋಪದಿಂದ ನಿಂತಿದ್ದ ವಿಷ್ಣು ಈಗ ಅವಳ ಕಡೆಗೆ ನೋಡಿದ. ಮಗು ಹೇಳಿದಂತೆ ಕೈ ಕೆಂಪಗಾಗಿತ್ತು. ಹಾಂ, ಸ್ವಲ್ಪ ಏಟು ಅಷ್ಟೆ, ಇರಲಿ ಬಿಡು, ಎಲ್ಲಿ ಯೂನಿಫಾರ್ಮ್ ಚೇಂಜ್ ಮಾಡು, ಗಲೀಜಾಗಿದೆ ಎಂದು ಅವನ ಶರ್ಟ್ ಬಟನ್ ತೆಗೆಯಲು ನೋಡಿದ್ಲು. ಕೈ ನೋವುತ್ತಲೇ ಇತ್ತು. ಅದರಲ್ಲೇ ಅವನ ಯೂನಿಫಾರ್ಮ್ ತೆಗೆದು ಮೇಲೇಳಲು ನೋಡಿದ್ಲು, ಆಗಲಿಲ್ಲ.
ಚಾಂಪ್, ನೀವು ಮುಖ ತೊಳೆದು ಫ್ರೆಶ್ ಆಗಿ ಬನ್ನಿ, ನಾನು ಬೇರೆ ಬಟ್ಟೆ ತೆಗೆದು ಇಡ್ತೀನಿ ಎಂದು ಹೇಳಿದಾಗ ತಲೆ ಆಡಿಸಿ ಬಾತ್ರೂಮ್ಗೆ ನಡೆದ ಚಾಂಪ್. ನಾಳೆ ಬೆಳಗ್ಗೆನೇ ಹೋಗೋಣ ಸ್ಟೇಷನ್ಗೆ ಎಂದು ವಿಷ್ಣುವನ್ನು ನೋಡದೆ ಹೇಳಿದವಳು ಒದ್ದಾಡುತ್ತಾ ಮೇಲೆ ಏಳಲು ಪ್ರಯತ್ನ ಮಾಡುವಾಗ ತನ್ನ ಕೈ ಚಾಚಿದ. ಅವನ ಮುಖವನ್ನೂ ಸಹ ನೋಡದೆ ಹೇಗೋ ಮೇಲೆ ಎದ್ದವಳು ಕಬೋರ್ಡ್ ತೆರೆದು ಬಟ್ಟೆ ತೆಗೆದುಕೊಳ್ಳುವಾಗ ಚಾಂಪ್ ಸಹ ಬಂದಿದ್ದ. ಅವನಿಗೆ ಬಟ್ಟೆ ತೊಡಿಸುತ್ತಾ, ನನ್ನ ಮಗನಿಗೆ ಹೊಟ್ಟೆ ಹಸಿದಿದೆ ಅನಿಸುತ್ತೆ, ಹೋಗೋಣ ಬಿಸಿ ಬಿಸಿ ಬಜ್ಜಿ ತಿನ್ನುವಂತೆ ಎಂದು ಹೇಳುತ್ತಾ ಅವನ ಎತ್ತಿಕೊಳ್ಳಲು, ಮಮ್ಮಿ ಇವತ್ತೇನಾಯ್ತು ಗೊತ್ತಾ ಎಂದು ಅವನು ಹೇಳುತ್ತಾ ಅಪ್ಪನನ್ನೇ ಮರೆತು ಅವಳ ಜೊತೆ ನಡೆದ. ಇದೆಲ್ಲ ನೋಡಿಯೂ ಮೌನವಾಗಿ ಉಳಿದು ಬಿಟ್ಟ ವಿಷ್ಣು. ಮಮ್ಮಿ ಏನು ಗೊತ್ತಾ, ನಮಗೆ ಮಿಸ್ಗೆ 2 1 2 ಹೇಳಿದ್ದೆ ಇವತ್ತು. ಗುಡ್ ಬೈ ಆಲ್ಯಾ, ನಾಳೆ ಎತ್ಲಿ 1 ಟೇಬಲ್ ಕಲ್ಕೊಂಡ್ ಬಾ ಅಂತ ಹೇಳಿದ್ಲು ಎಂದು ಆರಿ ಹೇಳುವಾಗ ಅವನ ಗಮನ ಎತ್ತಲು ಹೋಯಿತು. ಅರ್ಥವಾಗದ ವಿಷ್ಣುವಿನ ನಡೆಯ ಬಗ್ಗೆ ಚಿಂತಿಸುತ್ತಾ ಹಾಲು ಕಾಯಿಸುತ್ತಿದ್ಲು. ಮಮ್ಮಿ ಎಂದು ಮತ್ತೆ ಕರೆದ. ಅವಳ ಗಮನವೇ ಇಲ್ಲ. ಆರತಿ, ಏನಮ್ಮ ಅದು ಸೀದು ಹೋಗಿರುವ ವಾಸನೆ ಎಂದು ಆಗಷ್ಟೇ ಬಂದ ಲೀಲಾ ಅವರು ಕೇಳಲು ಅವರಿಗೂ ಉತ್ತರ ಇಲ್ಲ. ಆರತಿ ಆರತಿ ಎಂದು ಕರೆದವರು ಮುಂದೆ ಬಂದು ನೋಡಲು ಇಟ್ಟಿದ್ದ ಒಂದು ಗ್ಲಾಸ್ ಹಾಲು ಹೊತ್ತಿ ಸುಟ್ಟು ಹೋಗಿತ್ತು. ತಕ್ಷಣ ಗ್ಯಾಸ್ ಆಫ್ ಮಾಡಿ ಆರತಿ ಎಂದು ಅವಳ ಕೈ ಮುಟ್ಟಲು ಇಹಕ್ಕೆ ಬಂದವಳು ಮೈ ಕೊಡವಿ. ಹಾತೆ ಎಂದು ಕೇಳಿದಾಗ ಅವಳ ಮುಖ ಹಿಡಿದು, ಯಾಕಮ್ಮ ಏನಾಯಿತು ಕೋರ್ಟಲ್ಲಿ ಎಂದು ಕೇಳಿದರು ಅವಳನ್ನ. ಅವಳ ಮುಖ ಬೇಸರದಲ್ಲಿ ಇದ್ದುದಕ್ಕೆ ಕಾರಣ ಅವರೇ ಊಹಿಸಿದ್ರು. ಹಾತೆ ಅದು ಅದು ಎಂದು ಅವಳು ತಡವರಿಸುವಾಗ, ಶ್ರೀಗೆ ಶಿಕ್ಷೆ ಆಗೋ ಚಾನ್ಸ್ ಕಡಿಮೆ ಇದೆ ಅಮ್ಮ, ಅದಕ್ಕೆ ನಾವು ಕೇಸ್ ವಾಪಸ್ ತಗೊಳ್ಳೋಣ ಅಂತ ಇದ್ದೀವಿ. ಅದನ್ನು ನಿಮಗೆಲ್ಲ ಹೇಗೆ ಹೇಳೋದು ಅಂತ ಚಿಂತೆ ಮಾಡ್ತಿದ್ದಾಳೆ ಎಂದು ವಿಷ್ಣು ಹೇಳಿದ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು. ವಿಷ್ಣು, ಸೋಲ್ತೀವೋ ಗೆಲ್ತೀವೋ, ಸೋಲೋದಕ್ಕೂ ಮುಂಚೆ ಯಾಕೆ ಶರಣಾಗಬೇಕು? ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೊಡೆದಾಡೋಣ, ಆಮೇಲೆ ಅವನು ಕಾನೂನು ಕೈಯಿಂದ ಪಾರಾದರೆ ನಮ್ಮ ಸೇಫ್ಟಿ ನೋಡ್ಕೊಳ್ಳೋಣ. ಅದು ಬಿಟ್ಟು ಕೇಸ್ ವಾಪಸ್ ತಗೊಳ್ಳೋದು ಸರಿಯಲ್ಲ ಎಂದರು ರಮೇಶ್ ಆಗಷ್ಟೇ ಅವರ ಮಾತು ಕೇಳುತ್ತಾ ಬಂದವರು. ಅಪ್ಪ ಅದು ಎಂದು ವಿಷ್ಣು ಸಬೂಬು ನೀಡಲು ನೋಡಿದರೂ ಆರತಿ ಮಾತ್ರ ತಲೆ ತಗ್ಗಿಸಿ ನಿಂತಿದ್ಲು. ಏನಮ್ಮ ಆರತಿ, ನಿನಗೆ ಒಪ್ಪಿಗೆ ಇದೆಯಾ ಕೇಸ್ ವಾಪಸ್ ತಗೊಳ್ಳೋಕೆ ಎಂದು ರಮೇಶ್ ಕೇಳಿದಾಗ ಉದ್ದುದ್ದ ತಲೆ ಆಡಿಸಿದ್ಲು. ಯಾಕೆ? ಕೇಸ್ ವಾಪಸ್ ತಗೊಳ್ಳೋದೇ ಆಗಿದ್ರೆ ಯಾಕೆ ಕೇಸ್ ಹಾಕಬೇಕಿತ್ತು ಎಂದು ಲೀಲಾ ಅವರು ಕೇಳಿದಾಗ ಮೌನ ವಹಿಸಿದಳು. ಏನೆಂದು ಹೇಳಿ ಆಳು. ಮಮ್ಮಿ, ನನಗೆ ಹೊಟ್ಟೆ ಹಸಿತಾ ಇದೆ ಎಂದು ಆರಿ ಹೇಳಿದಾಗ ಅಲ್ಲೇ ಇದ್ದ ಬ್ರೆಡ್ ತೆಗೆದುಕೊಂಡು ಪಟಪಟನೆ ತರಕಾರಿ ಹೆಚ್ಚಿ ಬ್ರೆಡ್ ರೋಲ್ ಮಾಡತೊಡಗಿದ್ಲು. ಆರತಿ, ನಿನ್ನನ್ನೇ ಕಣಮ್ಮ ಮಾತಾಡಿಸ್ತಾ ಇರೋದು. ಮೊದಲು ಉತ್ತರ ಹೇಳು. ಅವನಿಗೆ ಶಿಕ್ಷೆ ಆಗಲಿ ಅಂತಾನೆ ಅಲ್ವಾ ನೀನು ಕಂಪ್ಲೇಂಟ್ ಕೊಟ್ಟಿದ್ದು? ಈಗ ವಾಪಸ್ ಅಂದರೆ ಏನರ್ಥ ಎಂದು ರಮೇಶ್ ಅವರು ಕೇಳಿದಾಗ, ಚಾಂಪ್, ಈ ರೋಲ್ ತುಂಬ ಟೇಸ್ಟಿ ಆಗಿರುತ್ತೆ, ಹೋಗಿ ಟಿವಿಯಲ್ಲಿ ಮೋಟು ಪತ್ಲು ನೋಡುತ್ತಾ ತಿನ್ನು ಎಂದು ಮಗನ ಕೈಗೆ ಕೊಟ್ಟಾಗ ಖುಷಿಯಿಂದ ತೆಗೆದುಕೊಂಡು, ಥ್ಯಾಂಕ್ ಯು ಮಮ್ಮಿ ಎಂದು ಓಡಿದ ಆರ್ಯ. ಅವನು ಹೋದ ಮೇಲೆ ಮಾವನ ನೋಡಿ, ನನಗೆ ಆಗ ಬುದ್ಧಿ ಇರಲಿಲ್ಲ ಮಾವ, ಅದಕ್ಕೆ ಒಪ್ಪಿ ಕಂಪ್ಲೇಂಟ್ ಕೊಟ್ಟೆ, ಆದರೆ ಈಗ ಬುದ್ಧಿ ಬಂದಿದೆ, ಅದಕ್ಕೆ ವಾಪಸ್ ತಗೊಳ್ತಾ ಇದ್ದೀನಿ ಎಂದು ಅತ್ತೆಯ ನೋಡಿ, ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ, ಆದರೆ ಇದು ಅನಿವಾರ್ಯ, ನಾನು ವಾಪಸ್ ತಗೊಳ್ಳೇಬೇಕು ಎಂದು ಹೇಳಿ ಆಚೆ ನಡೆದ್ಲು. ಅವಳು ಮಾತನಾಡಿದ್ದು ಇಷ್ಟ ಆಗದೆ ಹೋದರೂ ಅವಳು ಕುಂಟುತ್ತಾ ನಡೆಯುವಾಗ, ಕಾಲಿಗೆ ಏನಾಯಿತು ಆರತಿ ಎಂದು ಕೇಳಿದರು ಲೀಲಾ. ಅತ್ತೆ, ಬಾತ್ರೂಮಲ್ಲಿ ಸ್ಲಿಪ್ ಆಯಿತು, ಸ್ವಲ್ಪ ಟ್ವಿಸ್ಟ್ ಆಗಿದೆ ಅನಿಸುತ್ತೆ ಎಂದು ಮತ್ತಲ್ಲಿ ನಿಲ್ಲದೆ ಆಚೆ ಬಂದಾಗ ಅವಳ ಹಿಂದಿಗೆ ಬಂದ ವಿಷ್ಣು. ಆದರೆ ಗಂಡ ಹೆಂಡತಿ ಮುಖ ನೋಡಿಕೊಂಡ್ರು. ವಿಷ್ಣು, ನಾನು ಮಾತಾಡಬೇಕು ನಿನ್ನ ಜೊತೆ ಎಂದು ರಮೇಶ್ ಅವರ ಹೇಳಿದಾಗ ನಿಂತು ಅವರ ಕಡೆಗೆ ನೋಡಿದ. ನೀನು ಫೋರ್ಸ್ ಮಾಡಿದ್ಯಾ ಕೇಸ್ ವಾಪಸ್ ತಗೋ ಅಂತ ಎಂದು ಗಂಭೀರವಾಗಿ ಕೇಳಿದ್ರು ಅವನನ್ನೇ ದಿಟ್ಟಿಸಿ. ಅಪ್ಪ ಅದು ಎಂದು ಹೇಳುವಾಗ ಅವನ ಎದುರು ನಿಂತವರು, ನಿಂತ್ಕೊಳ್ಳಮ್ಮ ಆರತಿ, ಮಾತಾಡೋದಿದೆ ಎಂದು ಹೇಳಿದಾಗ ನಿಂತು ಬಿಟ್ಟಳು. ಹಾಗೆ, ಏನಾಗಿದೆ ನಿಮ್ಮಿಬ್ಬರಿಗೂ? ಯಾಕೆ ಈ ರೀತಿ ನಡೆದುಕೊಳ್ತಿದ್ದೀರಾ? ಮನೆಯಲ್ಲಿ ನಾವು ದೊಡ್ಡವರಿದ್ದೀವಿ ಅನ್ನೋದು ಮರೆತೋಯ್ತಾ ಎಂದು ಗಂಭೀರವಾಗಿ ಹೇಳಿದಾಗ ತಲೆ ಎತ್ತದೆ ನಿಂತಳು ಆರತಿ. ನಿಮ್ಮಿಬ್ಬರನ್ನೇ ಕೇಳುತ್ತಾ ಇರೋದು, ಬಾಯಿ ಬಿಟ್ಟು ಮಾತಾಡಿ, ಯಾಕೆ ಈ ಮೌನ ಇದ್ದ ಎಂದರು. ಮಾತನಾಡಲಿಲ್ಲ ಅವರು. ವಿಷ್ಣು, ಅವಳು ಚಿಕ್ಕವಳು, ಅವಳಿಗಿನ್ನೂ ಇದೆಲ್ಲ ಹೊಸದು, ಆದರೆ ನೀನು ಈಗಾಗಲೇ ಒಂದು ಸಂಸಾರದ ಕಹಿ ಅನುಭವಿಸಿರುವ ನೀನು ಮತ್ತೆ ಇದೆಲ್ಲ ಮಾಡೋದು ಸರಿಯೇನು ಎಂದು ಗಂಭೀರವಾಗಿ ಕೇಳಿದಾಗ ತಲೆ ಎತ್ತಿ ಅವರ ನೋಡಿದ ವಿಷ್ಣು, ಆ ವಿಷಯ ತೆಗಿಬೇಡಿ ಅಪ್ಪ, ಈಗ ಅದು ಬೇಡ ಎಂದ ಎತ್ತಲು ನೋಡುತ್ತಾ ಅವನ ಕೆನ್ನೆ ಹಿಡಿದು ತನ್ನತ್ತ ತಿರುಗಿಸಿಕೊಂಡು, ಇದೇ ಬೇಡ ಅನ್ನೋದು, ಏನಾಗಿದೆ ಯಾಕಾಗಿದೆ ಎಲ್ಲ ಗೊತ್ತಿದ್ರೂ ಸಹ ಮತ್ತೆ ಅದೇ ತಪ್ಪು ಮಾಡೋದು ಎಷ್ಟು ಸರಿ ಹೇಳು? ಅವಳು ನಿನ್ನ ನಂಬಿ ಬಂದಿದ್ದಾಳೆ ಎಂದು ಹೇಳುವಾಗಲೇ, ಅವಳು ನನ್ನ ನಂಬಿಯೇ ಬಂದಿದ್ಲು ಅಪ್ಪ, ಆದರೆ ಎಂದು ಹೇಳುವಾಗಲೇ, ಆರತಿಯನ್ನು ಅವಳಿಗೆ ಹೋಲಿಸಬೇಡ ನೀನು, ಎಲ್ಲ ಹೆಣ್ಣು ಒಂದೇ ಅಲ್ಲ, ಗಮ್ಯ ಕೆಟ್ಟವಳಾದರೆ ಎಲ್ಲರೂ ಒಂದೇ ಅಲ್ಲ, ಅದೇ ರೀತಿ ಎಲ್ಲರೂ ಆಗಿದ್ರೆ ನಿನ್ನ ಅಮ್ಮ ಸಹ ಹೆಣ್ಣು ಅಲ್ವಾ, ಅವಳು ಮೋಸ ಮಾಡಬಹುದಿತ್ತು ಅಲ್ವಾ ಎಂದು ಹೇಳಿದರು ಕೋಪದಿಂದ. ಅಪ್ಪ, ಈಗ ಆ ಟಾಪಿಕ್ ಬಿಟ್ಟು ಬಿಡಿ, ನನ್ನ ತಪ್ಪೇನೂ ಇಲ್ಲ, ಆರ್ಯ ಕೋರ್ಟ್ಗೆ ಬರಬೇಕು ಅಂತ ಹೇಳಿದರು, ಅದಕ್ಕೆ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದು
ಎಂದು ಮೆಲ್ಲಗೆ ಹೇಳಿದ. ಆದರೂ ಅವನ ಧ್ವನಿಯಲ್ಲಿ ಕೋಪ ಇತ್ತು. ಬಂದರೆ ಏನಾಗುತ್ತೆ? ಮಗು ಕೋರ್ಟ್ಗೆ ಬರೋದು ತಪ್ಪು ಅಲ್ಲ, ನ್ಯಾಯ ಸಿಗುತ್ತೆ, ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋದಾದರೆ ಹೋಗಲಿ ಬಿಡು ಎಂದು ಹೇಳಿದ ಕೋಪದಿಂದ ಅವರ ನೋಡಿ. ಅವನು ಕೋರ್ಟ್ಗೆ ಬಂದರೆ ಮತ್ತೆ ಎಲ್ಲ ಹೊಸದಾಗಿ ಶುರುವಾಗುತ್ತೆ ಅಪ್ಪ. ನನ್ನ ಜೀವನ ಹೇಗೆ ಹಾಳಾಯಿತೋ ಎಲ್ಲ ಮತ್ತೆ ಮರಳುತ್ತೆ, ಎಲ್ಲ ಕೇಸ್ ಓಪನ್ ಆಗುತ್ತೆ ಎಂದು ಅರಚಿದಾಗ ಸುಮ್ಮನೆ ನಿಂತು ಬಿಟ್ಟರು ಎಲ್ಲ. ಮತ್ತೆ ಸಿಗುವ. ವಿಷ್ಣು ನಡವಳಿಕೆಯಿಂದ ಏನು ಕಾರಣ ಇರಬಹುದು? ಯೋಚನೆ ಮಾಡ್ತಾ ಇರಿ. ಆದಷ್ಟು ಬೇಗ ಎಪಿಸೋಡ್ ಆಗ್ತೀನಿ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ದೊಡ್ಡ ಎಪಿಸೋಡ್ ಹಾಕೋಕ್ಕೆ ಕೇಳ್ತಿದ್ದೀರಾ, ಆದರೆ ಚಿಕ್ಕದು 2 ಆಗ್ತಿದ್ದೇನಲ್ವಾ, ಅಲ್ಲಿ ಸರಿ ಹೋಗುತ್ತೆ. ನಿಮ್ಮ ಪ್ರೀತಿಗೆ ನನ್ನ ತುಂಬುವುದರಿಂದ ಧನ್ಯವಾದಗಳು.